कन्नड आणि संस्कृती विभाग व डॉक्टर बेटगेरी कृष्ण शर्मा स्मारक ट्रस्ट यांच्या संयुक्त विद्यमाने डॉक्टर बेटगेरी कृष्ण शर्मा साहित्य पुरस्कार वितरण समारंभ बेळगावमध्ये झाला। आज बेळगावच्या कुमार गंधर्व कला मंदिरात कन्नड आणि संस्कृती विभाग व डॉक्टर बेटगेरी कृष्ण शर्मा स्मारक ट्रस्ट यांच्या वतीने कविता, कथा, वैचारिक लेखन आणि पत्रकारितेत उल्लेखनीय सेवा बजावणाऱ्या डॉक्टर बेटगेरी कृष्ण शर्मा साहित्य पुरस्कार प्रदान करण्यात आला। समारंभाला मंत्री सतीश जारकिहोळी, आमदार आसिफ सेठ, डॉक्टर वाय.बी. हिमंडी, के.एच. चन्नूर, हनुमंत पाटील, डॉक्टर व्यंकटगिरी दळवाई आणि डॉक्टर अनसूया कांबळे यांनी उपस्थित राहून कार्यक्रमाचे उद्घाटन केले। यावेळी ज्येष्ठ साहित्यिक डॉक्टर व्यंकटगिरी दळवाई यांनी आपले विचार व्यक्त केले। ಇವುಗಳ ಪರ್ವತ ಈ ಪರ್ವತದ ಮೇಲೆ ನಿಂತು ನಾನು ಶಿವನ ಧ್ಯಾನವನ್ನು ಮಾಡಿದಂಥದ್ದು ಬಸವಣ್ಣ ಏನಾಗ್ತಾ ಇದೆ, ನೀವು ಕಟ್ಟಿದ ಕಲ್ಯಾಣ ಕರೆಗೆ ಹೋಗ್ತದೆ, ಮಾಮನೆ ಮಣ್ಣಾಯ್ತದೆ, ನೀವಿನ್ನ ಕಲಿ ಬರ್ತಾ ಇರುವಾಗ ಉಳಿಮುಟ್ಟದ ಲಿಂಗವನ್ನು ಬಿಟ್ಟು ಉಳಿಮುಟ್ಟದ ಲಿಂಗವನ್ನು ಇಟ್ಕೊಂಡು ಐಕ್ಯವಾಗೋಗಿ ಅವತ್ತೇ ಹೇಳ್ತಿದ್ದಾನೆ, ಐಕ್ಯವಾಗಿಬಿಡ್ಬೇಕು ನೀನು, ಯಾಕಂದ್ರೆ ನೀನು ಮಹಾಮನೆ, ನಿನ್ನ ಕನಸುಗಳು ಎಲ್ಲವೂ ನುಚ್ಚುನೂರಾದ ಕಾಲ ಕಲಿಕಾಲ ಬಂದುಬಿಟ್ಟಿದೆ, ಇನ್ನು ನಿನಗೆ ಜಾಗ ಇಲ್ಲ, ನೀನು ಹೊರಟೋಗ್ಬೋದು ಅನ್ನುವಂತಹ ಒಂದು ಮಾತನ್ನು ಮಂಟೇಸ್ವಾಮಿಯವರ ಮೂಲಕ ಶ್ರೀ ಪ್ರಕಾಶ್ ಅವರು ಸೇರಿಸೋದಿದೆಯಲ್ಲ, ಇದು ಬಹಳ ಮುಖ್ಯವಾದದ್ದು ಅಂತ. ಅವರ ಸಮಗಾರ ಭೀಮ ಹೊರತು ನಮ್ಮನ್ನು ತುಂಬ ಕಾಡಿದಂತಹ ಭೀಮ ಅವರು. ಆಕೆ ಕನ್ಯೆಯಾದರೂ ನಾಗಲಿಂಗ ಜನರಿಗೆ ತಾಯಿ ಆದಂಥದ್ದು ಇದೆಯಲ್ಲ, ಮೊಲೆಹಾಲು ಕೊಡೋಲ್ಲ ಅಂತೇಳಿ ಹೇಳಿದಂಥದ್ದಿಲ್ಲ, ಅದು ಬಹಳ ದೊಡ್ಡದಾದಂಥದ್ದು. ಇನ್ನೊಂದು ನನಗೆ ಅವರು ಕಾಡಿದಂಥ ಪದ್ಯ ಅಂದರೆ ಮೌರ್ಯ ಸಾಮ್ರಾಜ್ಯದ ಭಿಕ್ಷು ಹೇಳಿದ್ದು ಅಂತ ಹೇಳಿ ಭಾಳ ಅತ್ಯುತ್ತಮವಾದಂಥ ಅದ್ಭುತವಾದಂಥ ಒಂದು ಬೌದ್ಧಿಸಮನ್ನು ಕೂಡ ಕ್ರಿಟಿಕ್ಕಾಗಿ ನೋಡಿದಂಥ ಒಂದು ಪದ್ಯವಾಗಿ ನನಗೆ ಕಾಣಿಸ್ತದೆ. ಮೌರ್ಯ ಕುಲತಿಲಕ ಸಾಮ್ರಾಟ ಅಶೋಕ ಕಳಿಂಗರನ್ನು ಸದಬಿಡದ ಮನೆಗೆ ಬಂದಿದ್ದಾನೆ. ತನ್ನ ವಿಜಯದ ಬಳಿಕ ತನ್ನಿಂದ ಉಂಟಾದ ಅಪಾರ ಸಾವು ನೋವುಗಳಿಗೆ ಏಸಿ ಸಾಮ್ರಾಜ್ಯದಲ್ಲೆಲ್ಲ ಡಂಗೂರ ಹೊಡೆಸಿದ್ದಾನೆ, ಎಲ್ಲೆಲ್ಲೂ ಶಾಸನ ಕೊಡಿಸಿದ್ದಾನೆ. ಇನ್ನು ನಮ್ಮ ಯುದ್ಧ ಹೊರಗಿನ ವೈರಿಗಳ ಮೇಲಲ್ಲ, ಸದ್ಯಕ್ಕೆ ಹೊರಗಿನ ವೈರಿಗಳು ಯಾರೂ ಉಳಿದಿಲ್ಲ. ನಮ್ಮ ಒಳಗಿನ ಶತ್ರು ಅಧರ್ಮದ ಮೇಲೆ. ಇನ್ನು ನಮ್ಮ ಸಾಮ್ರಾಜ್ಯದಲ್ಲಿ ಅಹಿಂಸೆ ಅಳಿದು ಉಳಿದೆಲ್ಲ ಆಯುಧಗಳು ನಿಷಿದ್ಧ. ಹೀಗೆ ಸಾರಿದ್ದಾನೆ ಪ್ರಿಯದರ್ಶಿ ಎಂಬ ಹೊಸ ಬಿರುದು ಪಡೆದ ಅರಿಭಯಂಕರ ಅಶೋಕ. ಆದರೆ ನಮ್ಮೊಳಗೆ ಶತ್ರುಗಳು ಮೊದಲೇ ಇದ್ದುದರಿಂದಲೇ ಹೊರಗೆ ಶत्रुಗಳು सृष्टीयागिತ್ತು. धारवाडच्या प्राध्यापिका डॉक्टर अनसूया कांबळे यांनी विद्यार्थ्यांना सर्व प्रकारचे ज्ञान आत्मसात करण्याचे मार्गदर्शन केले. ವಿದ್ಯಾರ್ಥಿಗಳ ತಾಳ್ಮೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ವಿದ್ಯಾರ್ಥಿಗಳಲ್ಲಿ ಒಂದು ಮಾತನ್ನು ಕೇಳ್ಕೊಳ್ತಾ ಇರೋದು, ನಿಮ್ಮಂಥ ವಿದ್ಯಾರ್ಥಿಯಾಗಿದ್ದಾಗಲೇ ನಾನು ಇಂಥದನ್ನು ನೋಡಿ ನಾನು ಕೂಡ ಬರೆಯುವುದನ್ನು ಕಲಿತೆ ಅಂತ. ಅದಕ್ಕೆ ನೀವು ಬರೆಯುವುದನ್ನು ಕಲಿಬೇಕು, ಮಾತಾಡುವುದನ್ನು ಕಲಿಬೇಕು. ನೆಕ್ಸ್ಟ್ ಇಂಥವರ ಸ್ಥಾನದಲ್ಲಿ ಸ್ಟಾರ್ ಆಗಬೇಕು ಅಂದರೆ, ನಕ್ಷತ್ರ ಆಗಬೇಕು ಅಂದರೆ ನಾವು ನಮ್ಮ ಮಾತುಗಳನ್ನು ಸ್ವಲ್ಪ ಕೇಳ್ಕೊಳ್ಬೇಕು ಅಂತ. ಅದಕ್ಕೆ ವಿದ್ಯಾರ್ಥಿಗಳಲ್ಲಿ ಒಂದು ಸಣ್ಣ ವಿನಂತಿ, ನಾವು ಭಾಳ ಮಾತಾಡೋದಿಲ್ಲ, ಆದರೆ ಒಂದು ಪ್ರಶಸ್ತಿ ಪಡೆದವರಿಗೆ ಒಂದು 2 ನಿಮಿಷ ಆದರೂ ಮಾತಾಡಿ ನ್ಯಾಯ ಸಲ್ಲಿಸಬೇಕು ಅವರಿಗೆ. ಅದಕ್ಕೋಸ್ಕರ ನಾನು ರಾತ್ರಿ ಇಡೀ ತಯಾರಿ ಮಾಡ್ಕೊಂಡು ಬಂದೀನಿ, ಆದರೂ ನನ್ನ ಮಾತುಗಳನ್ನು ಕಟ್ ಮಾಡಿ ಮಾತಾಡ್ತಾ ಇದ್ದೀನಿ ಅಂತ. ನಮಗೆಲ್ಲ ಗೊತ್ತಿರುವಂತೆ ಮೊದಲಿಗೆ ನಾನು ಅಕ್ಷತಾ ಅವ್ರ ಬಗ್ಗೆ ಮಾತಾಡೋದಾದರೆ, ನೀವೆಲ್ಲ ನೋಡಿದ ಸರಳ ಜೀವಿ ಅಕ್ಷತಾ, ಆದರೆ ಅವರು ಕ್ರಾಂತಿಕಾರಿಗಳು. ಎಷ್ಟು ಕ್ರಾಂತಿಕಾರಿ ಅಂತಂದರೆ 10 ವರ್ಷಗಳ ಅಥವಾ 15 ವರ್ಷದಿಂದ ಹಿಂದೆ ಒಂದು ವಾದ ನಡೆಯಿತು, ವಸ್ತ್ರ ಸಂಹಿತೆ ಅಂತ. ಯಾವಾಗಲೂ ನಾವು ಸಾಂಸ್ಕೃತಿಕ ಸಂಘರ್ಷಕ್ಕೆ ಮುಖಾಮುಖಿ ಆಗ್ತಾನೇ ಇರ್ತೀವಿ. ಹೆಣ್ಣು ಮಕ್ಕಳು ಇಂಥ ಬಟ್ಟೆ ತೊಡಬೇಕು ಅಂತ ಹೇಳಿ ನಿರ್ಧರಿಸುವವರು ಬೇರೆ, ತೊಡುವವರಲ್ಲ ಅನ್ನೋದು ಯಾವ ವಿವಾದ ಇದೆಯೋ ಅಂಥ ಸಂದರ್ಭದಲ್ಲಿ ಅಕ್ಷತಾ ಅವರು ಮಾತಾಡ್ತಾ ಇದ್ರು, ಬಟ್ಟೆ ತೊಡುವುದು ನಮ್ಮ ಹಕ್ಕು, ಎಂಥ ಬಟ್ಟೆಯನ್ನು ನಾವು ತೊಡಬೇಕು ಅನ್ನೋದು ನಮ್ಮ ಹಕ್ಕು ಅಂತ. ಅವಾಗ ಅಕ್ಷತಾ ಅವರ ನಿಲುವುಗಳು ಎಷ್ಟು ಸ್ಪಷ್ಟ ಆಗಿವೆ ಅಂತ ತಿಳ್ಕೊಂಡಾಗ ಅವರ ಕವಿತೆಗಳನ್ನು ಕೂಡ ಓದಕ್ಕೆ ಶುರು ಮಾಡಿದ್ವಿ ಅಂತ. ಅಕ್ಷತಾ ಕವಿತೆ ಬರೀತಿದ್ರು, ಭಾಳಷ್ಟು ಕವಿತೆಗಳನ್ನು ನಾನು ಬರ್ಕೊಂಡು ಬಂದಿದ್ದೆ ಓದಬೇಕು ಅಂತೇಳಿ. ವೇಳೆಯ ಅಭಾವವಿರೋದ್ರಿಂದ ಕವಿತೆಗಳನ್ನು ಸ್ವಲ್ಪ 2 ಸಾಲಿನಲ್ಲಿ ಕೊನೆಗೆ ಹೇಳಿ ಅಕ್ಷತಾರ ಚಿಂತನೆಗಳ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಹೇಳಿ. ಹೀಗೆ ಅಕ್ಷತಾ ಸ್ತ್ರೀಪರವಾದ ಒಂದು ಭಿನ್ನ ಧ್ವನಿಯನ್ನು ಎತ್ತಿದರು ಅಂತ. ನಾವೆಲ್ಲ ಒಂದು ಮಾತು ಹೇಳ್ತಿದ್ದೀವಿ, ಲಿವಿಂಗ್ ಟುಗೆದರ್ ಅನ್ನೋದು ಬಂದಾಗ ಇದು ಹೆಣ್ಣುಗಳಿಗೆ ಸ್ವಲ್ಪ ಮಾರಕ ಅಂದರೆ ಈ ಸಂದರ್ಭದಲ್ಲಿ ಅಂದರೆ
ಬದಲಾದರೆ ಅದು ಯಶಸ್ವಿ ಆಗೋದಿಲ್ಲ ಅಂತ ಹೇಳ್ತಾ ಇರುವಾಗ यावेळी कन्नड आणि संस्कृती विभागाच्या सहाय्यक संचालिका विद्यावती भजंत्री, अध्यक्ष डॉक्टर विनया उकुंद, HB कोळकार, रवींद्र कुलकर्णी, महालिंग मांगी, डॉक्टर जगन्नाथ गेनन्नावर, हवेरीच्या डॉक्टर गीतांजली कुरुडगी आणि इतर मान्यवर प्रसंगी उपस्थित होते. विनोद कोलकार, KMM मराठी, बेळगाव.